ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ಮಯೋಗ 3ನೇ ಅಧ್ಯಾಯ, ಅದರಲ್ಲಿ 22 ಮತ್ತು 23ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆಯೇ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಕರ್ಮ ಅಂದರೆ ಏನು, ಯಾವ ರೀತಿಯ ಕರ್ಮವನ್ನು ಮಾಡಬೇಕು, ಸಾತ್ವಿಕ, ತಾಮಸಿಕ, ರಾಜಸಿಕ ಕರ್ಮಗಳ ಗುಣಲಕ್ಷಣಗಳು ಹೇಗಿರುತ್ತೆ ಅದನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ 22ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರೀಷು ಲೋಕೇಶು ಕಿಂಚನ ನಾನಮಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಏನು ಅಂದರೆ, ನೋಡಪ್ಪ, ನನಗೆ ಈ 3 ಲೋಕದಲ್ಲೂ ಮಾಡಬೇಕಾಗಿರೋ ಕರ್ತವ್ಯ ಏನೂ ಇಲ್ಲ. ನಾನು ಮಾಡಬೇಕಾಗಿದ್ದೆಲ್ಲ ಮಾಡಾಗೋಗಿದೆ. ಅಂದರೆ ನಾನು ಅಂದರೆ ಶ್ರೀಕೃಷ್ಣ ತನ್ನನ್ನೇ ಉದಾಹರಣೆ ತಗೊಂಡು ಹೇಳ್ತಾ ಇದ್ದಾನೆ. ನಾನು ಮಾಡೋದೆಲ್ಲ ಮಾಡಾಗೋಗಿದೆ, ನನ್ನ ಕರ್ತವ್ಯ ಏನೂ ಇಲ್ಲ, ಎಲ್ಲ ಅದರ ಪಾಡು ನಾನು ಸೃಷ್ಟಿಯನ್ನು ಮಾಡಿ ಬಿಟ್ಟಿದ್ದೀನಿ, ಅದು ಅದರ ಪಾಡಿಗೆ ಅದು ನಡೀತಾ ಇದೆ. ಆದ್ರೂ ನಾನು ನನ್ನ ಕೆಲಸವನ್ನು ಈಗ ಮಾಡ್ತಾನೇ ಇದ್ದೀನಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ನನ್ನನ್ನೇ ಉದಾಹರಣೆಯಾಗಿ ತಗೊಂಡು ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಶ್ರೀಕೃಷ್ಣ ಒಂದು ರಾಜನಾಗಿರಬಹುದು, ಆ ಒಂದು ಇದರಲ್ಲಿ ಒಬ್ಬ ಸೇನಾನಿಯಾಗಿರ್ಬೋದು ಅವನು, ಅಥವಾ ಒಬ್ಬ ಸಾರಥಿಯಾಗಿರ್ಬೋದು. ಸಾರಥಿಯಾಗಿ ಬರಬೇಕಾಗಿರಲಿಲ್ಲ. ಸಾರಥಿ ಅಂತ ಒಂದು ಉದಾಹರಣೆ ತಗೊಂಡ್ರೆ ಸಾರಥಿಯಾಗಿ ಬರಬೇಕಾಗಿರಲಿಲ್ಲ. ನಾನು ಬರಲ್ಲ ಅಂದಿದ್ರೆ ಅರ್ಜುನ ಏನೂ ಮಾಡ್ತಾ ಇರಲಿಲ್ಲ. ಆದರೂ ಕೃಷ್ಣ ಮಾರ್ಗದರ್ಶಿಯಾಗಿ, ನಾನು ಯಾವುದೇ ಶಸ್ತ್ರಗಳನ್ನು ತೆಗೆಯೋದಿಲ್ಲ, ನಾನು ಯಾವುದೇ ರೀತಿಯ ಯುದ್ಧವನ್ನು ಮಾಡಲ್ಲ, ನಿನಗೆ ಸಾರಥಿಯಾಗಿ ಜೊತೆಯಾಗಿರ್ತೀನಿ ಅಷ್ಟೇ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನಿನಗೆ ಸಾರಥಿಯಾಗಿ, ನಿನಗೆ ಒಂದು ಜೊತೆಯಲ್ಲಿರ್ತೀನಿ ಹೊರತು ಇನ್ನೇನು ಮಾಡಲ್ಲ ಅಂತ ಹೇಳ್ತಾನೆ. ಅದನ್ನು ಮಾಡಬೇಕಾಗಿರಲಿಲ್ಲ, ಆದರೂ ಕೃಷ್ಣ ಸಾರಥಿಯಾಗಿ ಬರ್ತಾನೆ. ಶ್ರೀಕೃಷ್ಣ ಹೇಳಿದ್ರೆ ಇಡೀ ಲೋಕವೇ ಕೇಳೋತ್ತಿತ್ತು ಆಗಿನ ಪರಿಸ್ಥಿತಿಯಲ್ಲಿ. ಆದ್ರೂ ಅರ್ಜುನನಿಗೆ ಸಾರಥಿಯಾಗಿ ನಾನು ಬರ್ತೀನಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಆ ಕಾಲದಲ್ಲಿನ ಶ್ರೇಷ್ಠ ಒಬ್ಬ ಸೇನಾನಿಯಲ್ಲಿ ಒಬ್ಬನಾಗಿದ್ದರು ಶ್ರೀಕೃಷ್ಣ. ಅರ್ಜುನನಿಗೆ ಕೇವಲ ಸಾರಥಿಯಾಗಿ ಕೂತ್ಕೊಂಡು ಮಾಡ್ತೀನಿ ಕೆಲಸನ ಅಂತ ಹೇಳ್ತಾನೆ. ಅಂದರೆ ಏನರ್ಥ ಅಂದರೆ, ನಾನೇನು ಮಾಡಬೇಕಾಗಿಲ್ಲ, ಈ ಯುದ್ಧದಿಂದ ನನಗೇನು ಸಿಗಲ್ಲ, ಈ ಯುದ್ಧದಿಂದ ನೀನಿದ್ರೂ ಅಷ್ಟೇ, ಕೌರವರಿದ್ರೂ ಅಷ್ಟೇ. ನೀನಿದ್ರೂ ನನಗೆ ಆಪ್ತ ಮಿತ್ರನಾಗಿರ್ತೀಯ, ಕೌರವರಿದ್ರೂ ಅವರು ನನಗೆ ನಡ್ಕೋತಾರೆ. ಯಾಕೆ ಅಂದರೆ ಅವರು ನನ್ನ ಅಣ್ಣ ಬಲರಾಮನಿಗೆ ಅವರು ಸ್ನೇಹಿತರು, ಅವರು ಶಿಷ್ಯ. ದುರ್ಯೋಧನ ಬಲರಾಮನ ಶಿಷ್ಯ, ಅವನು ನಮ್ಮ ರಾಜ್ಯಕ್ಕೆ ಋಣಿಯಾಗಿ ಇರ್ತಾನೆ. ನನಗೇನೂ ಮಾಡಬೇಕಾಗಿಲ್ಲ, ಆದ್ರೂ ನಾನು ನಿನಗೆ ಸಾರಥಿಯಾಗಿ ಬಂದಿದ್ದೀನಿ, ಅದು ನನ್ನ ಕರ್ತವ್ಯ, ಇದು ಲೋಕಕ್ಕೆ ತಿಳ್ಕೊಳ್ಳಿ ಅಂತ ಹೇಳಿ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಇನ್ನೊಂದು ಅರ್ಥದಲ್ಲಿ ನಾನು ಇಡೀ ಲೋಕಕ್ಕೆ ಒಡೆಯನಾದರೂ, ಪರಮಾತ್ಮನೇ ಆದರೂ, ನನ್ನ ಕೆಲಸವನ್ನು ಈ ಲೋಕವನ್ನು ಸೃಷ್ಟಿ ಮಾಡಿ ಬಿಟ್ಟಿದ್ದೀನಿ. ಆದ್ರೂ ಲೋಕದಲ್ಲಿ ಕೆಲವು ತಪ್ಪುಗಳು ನಡೆದಾಗ ನಾನು ತಿರುಗಿ ಒಂದು ಅವತಾರ ಎತ್ತು ಬಂದು ಅದನ್ನು ಸರಿ ಮಾಡ್ತೀನಿ. ನನ್ನ ಕೆಲಸಗಳನ್ನು ನಾನು ಮಾಡ್ತಾನೇ ಇರ್ತೀನಿ. ಇಡೀ ಪ್ರಪಂಚವೇ ನನ್ನ ಸೃಷ್ಟಿಯಾಗಿದ್ದರು, ಪ್ರಪಂಚದಲ್ಲಿರೋ ಎಲ್ಲ ಕಣಗಳು ಅವುಗಳ ಕೆಲಸಗಳನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಇಡೀ ಪ್ರಪಂಚದ ಸೃಷ್ಟಿಕರ್ತನಾದ ನಾನು ಕೂಡ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ನಾನು ಸುಮ್ಮನೆ ಇರಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದೇ ಕರ್ಮ ಸಿದ್ಧಾಂತ. ಯಾರೇ ಒಬ್ಬರು ಸುಮ್ಮನೆ ಇರೋಕ್ಕಾಗಲ್ಲ. ಸುಮ್ಮನೆ ಇದ್ದರೆ ಅವರ ಒಂದು ಆಯುಸ್ಸೋ ಏನೋ ಒಂದು ಅಲ್ಲಿ ಮುಗಿದು ಹೋಗುತ್ತೆ. ಆದ್ದರಿಂದ ಕೆಲಸಗಳನ್ನು ಮಾಡ್ತಾನೆ ಇರಬೇಕು ಅಂತ ಶ್ರೀಕೃಷ್ಣ ಇಲ್ಲಿ 22ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನು 23ನೇ ಶ್ಲೋಕದಲ್ಲಿ ಹೇಳ್ತಾ, ಯದಿ ಹ್ಯಯಂ ನ ವರ್ತೇಯಂ ಜಾತು ಕರ್ಮಣ್ಯತನ್ವಿತಃ ಮಮ ವರ್ತಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನಾನೇನಾದರೂ ಕೆಲಸವನ್ನು ಮಾಡದೆ ಹೋದರೆ ಆವಾಗ ಜನಗಳು ಬೇರೆ ದೃಷ್ಟಿಯಲ್ಲೇ ನೋಡೋಕ್ಕೆ ಶುರು ಮಾಡ್ತಾರೆ ನನ್ನನ್ನು. ಅಂದರೆ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ದ್ವಾರಕಾಧೀಶನಾಗಿದ್ದಾಗ ಒಂದು ಉದಾಹರಣೆಯಿಂದ ತಗೊಂಡ್ರೆ, ನಾನು ಈ ಯುದ್ಧದಲ್ಲಿ ಏನೂ ಮಾಡದೆ ಹೋಗ್ಬಿಟ್ರೆ ಆವಾಗ ನೀನೇ ಹೇಳ್ತೀಯ ಶ್ರೀಕೃಷ್ಣನೇ ಏನೂ ಮಾಡ್ತಾ ಇಲ್ಲ, ನಾನು ಹಾಗೆ ಇದ್ಬಿಡ್ತೀನಿ ಅಂತ. ಆ ಥರ ಒಂದು ಕೆಟ್ಟು ಮಾಹಿತಿ ಹೋಗಬಾರ್ದು.
ಅಂತ ಹೇಳಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಜನಗಳು ಒಂದು ಕುರಿ ಮಂದೆ ಥರ ಅಂತ ಹೇಳ್ಬೋದು, ಒಂದನ್ನು ಫಾಲೋ ಮಾಡ್ಕೊಂಡು ಹೊರಟೋಗ್ತಾರೆ, ಒಂದನ್ನು ಅನುಸರಿಸ್ಕೊಂಡು ಹೊರಟೋಗ್ತಾರೆ. ಎಲ್ಲರೂ ನನ್ನನ್ನು ಅನುಸರಿಸ್ತಾರೆ. ಈಗ ಎಲ್ಲರೂ ನಾನು ಎಲ್ಲರಿಗೂ ಒಂದು ಉದಾಹರಣೆ ಆಗಿರಬೇಕು. ನಾನು ಎಲ್ಲರಿಗೂ ಉದಾಹರಣೆ ಆಗಿರಬೇಕು ಅಂದರೆ ನನ್ನ ಕರ್ತವ್ಯವನ್ನು ನಾನು ನಿಷ್ಠಾಪೂರ್ವಕವಾಗಿ ಮಾಡ್ತಾ ಇರಬೇಕು. ಅದೇ ಒಂದು ನನ್ನ ಒಂದು ತತ್ವ ಆಗತ್ತೆ, ಅದೇ ಒಂದು ಕರ್ಮ ಆಗತ್ತೆ. ಅದನ್ನು ನಾನು ಮಾಡ್ತಾನೇ ಇರ್ತೀನಿ. ಯಾಕೆ ಅಂದರೆ ಜನಗಳಿಗೆ, ನನ್ನನ್ನು ನೋಡ್ತಾ ಇರೋರಿಗೆ ನಾನು ಕೆಟ್ಟ ಸಂದೇಶವನ್ನು ಕೊಡಬಾರ್ದು. ಕೃಷ್ಣ ಏನೂ ಮಾಡದೆ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ, ಅವನೇ ಏನೂ ಮಾಡ್ತಾ ಇಲ್ಲ, ನಾನು ಯಾಕೆ ಮಾಡಲಿ ಅನ್ನೋ ಒಂದು ಕೆಟ್ಟ ಸಂದೇಶ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಕೆಲಸವನ್ನು ಮಾಡ್ತಾನೆ ಇರ್ತೀನಿ. ಯಾವಾಗಲೂ ನನ್ನ ಕೆಲಸ ನಡೀತಾನೆ ಇರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಹಿಂದಿನ ಶ್ಲೋಕದಲ್ಲೂ ಶ್ರೀಕೃಷ್ಣ ಹೇಳಿದ್ದ, ಯದ್ಯದಾಚರತಿ ಶ್ರೇಷ್ಠ. ಶ್ರೇಷ್ಠವಾದ ವ್ಯಕ್ತಿಗಳು ಏನು ಮಾಡ್ತಾರೋ ಅದನ್ನು ಜನಗಳು ಅನುಸರಿಸ್ತಾ ಇರ್ತಾರೆ. ಶ್ರೇಷ್ಠವಾಗಿರೋರು ಮಾಡೋ ಕೆಲಸವನ್ನು ತುಂಬ ಜಾಗರೂಕತೆಯಿಂದ ಎಚ್ಚರ ವಹಿಸಿ ಮಾಡಬೇಕು. ಯಾಕೆ ಅಂದರೆ ಅವರನ್ನು ಎಲ್ಲರೂ ಬೇರೆಯವರು ಅನುಸರಿಸ್ತಾ ಇರ್ತಾರೆ ಅಂತ ಶ್ರೀಕೃಷ್ಣ ಹೇಳಿದ. ಅದನ್ನೇ ಇನ್ನೊಂದು ಸತಿ ತನ್ನ ಉದಾಹರಣೆ ಕೊಟ್ಕೊಂಡು ಈ 23ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇಷ್ಟಕ್ಕೆ ಇವತ್ತು ಇಷ್ಟು ಸಾಕು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ 2 ಶ್ಲೋಕಗಳನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.